ಹಾಯ್ ಫ್ರೆಂಡ್ಸ್, ನಮಸ್ತೆ. TRD ಚಾನಲ್ಗೆ ತಮಗೆಲ್ರಿಗೂ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಪುಟ್ಟಣ್ಣ ಕಣಗಾಲ್ ಸ್ಟುಡಿಯೋಗೆ ಬಂದಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದು ಪುಟ್ಟಣ್ಣ ಕಣಗಾಲ್ ಸ್ಟುಡಿಯೋ. ಇಲ್ಲಿ ಭಾಳಷ್ಟು ಸಿನಿಮಾಗಳು, ಧಾರಾವಾಹಿಗಳು, ಇನ್ನಿತರ ಅಂದರೆ ಆ್ಯಡ್ಗಳು, ಸುಮಾರು ಡಾಕ್ಯುಮೆಂಟ್ರಿಗಳು, ಈ ಥರದ್ದೆಲ್ಲ ಶೂಟ್ ಆಗೋದು ಇಲ್ಲೇ ಸುಮಾರು ಆಗುತ್ತೆ. ಸೊ ನೋಡಿ, ಇದು ನೋಡ್ತಾ ಇದ್ದೀರಲ್ಲ ನೀವು, ಸುಮಾರು ಧಾರಾವಾಹಿಗಳಲ್ಲಿ ನೋಡಿರ್ತೀರ ಈ ಲೊಕೇಶನ್ನು. ಸೊ ಇವತ್ತು ನಾನು ಕೂಡ ಒಂದು ಆ್ಯಡಿಗೆ ಬಂದಿದ್ದೀನಿ. ಸೊ ಹಾಗಾಗಿ ಇದು ಶೂಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವರು ನಮ್ಮ ಸೆಟ್ ಅವರು, ಬಟ್ ಏನು ಕೆಲಸ ಮಾಡ್ತಾರೆ ಗೊತ್ತಿಲ್ಲ, ಕೇಳ್ತೀನಿ. ಹಲೋ, ಏನು ನಿನ್ನ ಹೆಸರು? ನೀ ಏನು ಕೆಲಸ ಮಾಡ್ತೀಯಾ? ಕ್ಯಾಮ್ರಾ ಅಸಿಸ್ಟೆಂಟ್. ನೀವು? ಸೇಮ್. ಓಕೆ, ನಮ್ಮ ಇದಕ್ಕೆ ಸೆಟ್ಟಿಗೆ ಬಂದಿರೋದಲ್ಲ ಇವತ್ತು. ಓಕೆ 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 ಆ್ಯಡ್ಗೆ. ಓಕೆ, ಥ್ಯಾಂಕ್ ಯು. ಇದು ಮೇಕಪ್ ಸೆಟ್ಟು. ಸೊ ನಮ್ಗೆ ಆರ್ಟಿಸ್ಟ್ಗಳಿಗೆ ಮೇಕಪ್ ಮಾಡುವಂಥ ಐಟಮ್ಗಳು. ಸೊ ಬ್ರಷು, ಕ್ರೀಮು, ಲಿಪ್ಸ್ಟಿಕ್ಕು, ಸ್ಟಿಕ್ಕರು ಎಲ್ಲ ಇದೆ. ನನ್ನ TRD ಚಾನಲ್ ನೋಡಿಕೊಂಡು ಯಾರು ಮೇಕಪ್ಪಿಗೆ ಇವರನ್ನು ಕರಿತೀರಾ, ಯಾರಿಗೆಲ್ಲ ಬೇಕು ಅಂತ ನಿಮಗೆ ಅನಿಸಿದ್ರೆ ಇವರಿಗೆ ಕಾಲ್ ಮಾಡಿ. ಇವರು ಎಷ್ಟು ದೂರದಲ್ಲಿದ್ರೂ ಬರ್ತಾರೆ. ಸೊ ನನ್ನ ಚಾನಲ್ ಮೂಲಕ ನೀವು ಕರೆದಿದ್ರೆ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಮಾಡಿಕೊಡ್ತಾರೆ, ನಿಮಗೂ ಅನುಕೂಲ ಆಗೋ ಹಾಗೆ. ಸೊ ಅವ್ರಿಗೂ ಹೊಟ್ಟೆಪಾಡು ಇದನ್ನೇ ನಂಬ್ಕೊಂಡು ಜೀವನ ಮಾಡೋರು ಅವರು. ಸೊ ಜಾಸ್ತಿ ಬಾರ್ಗೇನಿಂಗ್ ಮಾಡೋಕ್ಕಾಗೋದಿಲ್ಲ. ಸೊ ನೋಡಿಕೊಂಡು ನೀವು ಕೂಡ ಫೋನ್ ಮಾಡಿ ಕರೆಸ್ಕೊಂಡು ಮೇಕಪ್ ಮಾಡಿಸ್ಕೊಳ್ಬೋದು ಫಂಕ್ಷನ್ಗಳಿಗೆ. ಸೊ ನಿಮ್ಮ ನಂಬರ್ ಹೇಳಿ. 9972878327. ಓಕೆ, ನೀವು ಯಾವ ಥರ ಮೇಕಪ್, ಮದುವೆಗಳಿಗೆ ಯಾವ ಥರ ಮೇಕಪ್ ಮಾಡ್ತೀರಾ? ಮೇಡಮ್, ಅವರು ಯಾವ ಥರ ಕೇಳ್ತಾರೆ ಆ ಥರ. ಬ್ರೈಡು ಅವ್ರು ನಾರ್ಮಲ್ ಬೇಕಾ, ಬ್ರೈಡ್ ಬೇಕಾ, ಯಾವ ಥರ ಬೇಕೋ ಆ ಥರ ನಾವು ಮಾಡ್ಕೊಡ್ತೀವಿ. ಅವರು ಕಾಸ್ಟ್ಯೂಮು ಯಾವ ಥರ ಇರುತ್ತೆ, ಈಗ ಸ್ಯಾರಿ ಉಡ್ತಾರೆ, ಲೆಹಂಗಾ ಹಾಕ್ತಾರೆ, ಅವ್ರಿಗೆ ಯಾವ ಥರ ಬೇಕು ಅನ್ನೋದನ್ನು ಹೇಳ್ತಾರೆ. ಅದಕ್ಕೆ ತಕ್ಕಂತೆ ನಾವು ಹೇರ್ ಸ್ಟೈಲು, ಮೇಕಪ್ ಎರಡನ್ನೂ ಮಾಡ್ಕೊಡ್ತೀವಿ. ಹೇರ್ ಸ್ಟೈಲೂ ನಿಮ್ಮದೇ ಇರುತ್ತೆ? ಹೌದು. ಹಾಂ, ಓಕೆ. ಹಾಗಿದ್ರೆ ಥ್ಯಾಂಕ್ ಯು. ಯಾರಾದರೂ ನಮ್ಮ ಚಾನಲ್ ನೋಡಿ ಕಾಲ್ ಮಾಡಿದ್ರೆ ಖಂಡಿತ ನೀವು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಫ್ರೆಂಡ್ಸ್ ನೋಡಿ, ಇವ್ರನ್ನ ನೀವು ನೋಡೇ ಇರ್ತೀರ ಅಲ್ವಾ, ಚಲನಚಿತ್ರಗಳಲ್ಲಿ ಮತ್ತು ಧಾರಾವಾಹಿಗಳಲ್ಲಿ ಬಹಳಷ್ಟು ಪಾತ್ರಗಳನ್ನು ಇದುವರೆಗೂ ಮಾಡ್ಕೊಂಡು ಬಂದಿದ್ದಾರೆ. ಅದು ಅದ್ಭುತ ಕಲಾವಿದರು ಕೂಡ ಇವರು. ಇವತ್ತು ನಾನು ಕೂಡ ಇದೇ ಮೊದಲು ಅವರನ್ನು ನೋಡ್ತಾ ಇರೋದು. ಖುಷಿ ಆಯಿತು. ಬನ್ನಿ ಅವರನ್ನು ಮಾತಾಡ್ಸೋಣ. ಸರ್ ನಮಸ್ತೆ. ಶೃಂಗೇರಿ ರಾಮಣ್ಣ ಅಂತ ನಾವು ಕೇಳಿದ್ದೀವಿ, ಬರೀ ಧಾರಾವಾಹಿ ಸಿನಿಮಾಗಳಲ್ಲಿ ಮಾತ್ರ ನೋಡ್ತಾ ಇದ್ವಿ. ಸೊ ಇವತ್ತು ಎದ್ರ ನೋಡ್ತಾ ಇದ್ದೀನಿ, ಖುಷಿ ಆಗ್ತಾ ಇದೆ. ಸೊ ಎಷ್ಟು ವರ್ಷದಿಂದ ನೀವು ಈ ಸೇವೆಯನ್ನು ಮಾಡ್ತಾ ಬಂದಿದ್ದೀರಾ? ಮೊದಲನೇದಾಗಿ ಈ ಸೇವೆ ಅನ್ನೋ ಶಬ್ದ ನನಗೆ ಅಷ್ಟು ಇಷ್ಟ ಆಗಲ್ಲ. ಯಾಕೆಂದರೆ ಇದು ನಾನು ಕೆಲಸ ಮಾಡ್ತೀನಿ, ಬದುಕು ಕಟ್ಕೊಂಡಿದ್ದೀನಿ. ನನ್ನ 9ನೇ ವಯಸ್ಸಿನಲ್ಲೇ ನಾಟಕ ಕಂಪ್ನಿಗೆ ಬಂದೆ. ವೃತ್ತಿರಂಗಭೂಮಿ ಮೊದಲನೇ ಕಂಪ್ನಿ ಮಹಾದೇವ ಸ್ವಾಮಿಯವ್ರ ಕಂಪ್ನಿ. ಅಲ್ಲಿಂದ ಹಿಡಿದು ಈಗ ನನಗೆ 75 ವರ್ಷ ನಡೀತಾ ಇದೆ. 75 ವರ್ಷ ಇಲ್ಲಿವರೆಗೂ ಇದರಲ್ಲೇ ಬದುಕು ಸಾಗಿಸ್ತಾ ಬಂದೆ. ಮೂಲಭೂತವಾಗಿ ನಾನು ನಾಟಕ ಕಂಪ್ನಿಯಿಂದ ಬಂದವನು, ವೃತ್ತಿರಂಗಭೂಮಿಯಿಂದ ಬಂದವನು. ಸೇವೆ ಅಂತ ಹೇಳೋದಲ್ಲ, ಅದಕ್ಕೆ ಪ್ರತಿಫಲ ನಾನು ತಗೊಂಡಿರೋದ್ರಿಂದ ಇದು ಸೇವೆ ಅಂತೇನೋ ನಾನು ಹೇಳ್ಕೊಳ್ಳೋಕೆ ಒಂಥರ ಮುಜುಗರ. ಅಲ್ಲ, ನೀವು ಹೇಳಿದ್ದು ಸತ್ಯ. ಯಾಕಂದರೆ ನಮಗಿನ್ನೂ ಅನುಭವ ಕಡಿಮೆ. ಬಟ್ ನಾವು ನೀವೀಗ ಹೇಳಿದಾಗ ತಿದ್ಕೊಳ್ಳೋಕ್ಕೆ, ಕಲ್ತ್ಕೊಳ್ಳೋಕ್ಕೆ ನಮಗೊಂದು ದೊಡ್ಡ ಅವಕಾಶ. ಹಂಗಲ್ಲ, ಯಾಕಂದ್ರೆ ಹೆಚ್ಚು ಜನ ಸೇವೆ ಅಂತ ಹೇಳ್ತಾರೆ. ಹೌದು, ನನ್ನ ಮನೋಧರ್ಮ ಅದಕ್ಕೆ. ಖಂಡಿತ ಪ್ರತಿಫಲ ತಗೊಂಡ್ಮೇಲೆ ಸೇವೆ ಹೆಂಗಾಗುತ್ತೆ ಸರ್, ಇದು ದೊಡ್ಡತನ, ದೊಡ್ಡ ಮನಸ್ಸು. ಖಂಡಿತ ಸರ್, ಖಂಡಿತ. ಇದರಿಂದನೇ ನಾವು ಜೀವನ ಮಾಡ್ತಾ ಇರ್ತೀವಿ. ನಿಜ ಸರ್. ಥ್ಯಾಂಕ್ ಯು ಸರ್, ತುಂಬ ಒಳ್ಳೆ ಮಾತು ಹೇಳಿದ್ರಿ ನಮ್ಮ ವೀಕ್ಷಕರಿಗೆ. ಥ್ಯಾಂಕ್ ಯು ಸರ್. ಹೀಗೆ ನಿಮ್ಮ
ಮತ್ತೆ ನೋಡಿ ನನ್ನ ಬಾಯಲ್ಲಿ ಸೇವೆ ಅಂತಲೇ ಬರುತ್ತೆ. ಆಯ್ತು, ಒಂದ್ ವೇಳೆ ಆಗ್ಲಿ, ಅದೇ ಆಗ್ಲಿ, ಸೇವೆನೇ ಆಗ್ಲಿ. ನಿಮ್ಮ ಕಲಾ ಸೇವೆ ಹೀಗೇ ಮುಂದುವರಿಲಿ ಸರ್, ಇನ್ನು ಒಳ್ಳೊಳ್ಳೆ ಪಾತ್ರಗಳು ಸಿಗಲಿ ನಿಮಗೆ. ಸೊ ಈ ಇದರಲ್ಲೂ ನೀವು ಅಂದರೆ ಇಷ್ಟು ಏಜ್ ಆದಮೇಲೂ ಇನ್ನೂ ಆಸಕ್ತಿ ಇಟ್ಕೊಂಡು ನಮ್ಮ ಕನ್ನಡ ಚಲನಚಿತ್ರ ಮತ್ತು ಧಾರಾವಾಹಿಗಳಾಗಿರ್ಬೋದು ಸಿಕ್ಕ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಂಡು ಮಾಡ್ತಾ ಇದ್ದೀರಲ್ಲ, ನಮಗೂ ಬಹಳ ಸಂತೋಷ ಸರ್. ಧನ್ಯವಾದ. ಮತ್ತು ಇದರಲ್ಲಿ ಯಾರೋ ದೊಡ್ಡವರು ಹೇಳಿದ್ರು, ಕಲಾವಿದರಿಗೆ ಬರೀ ಟಯರ್ಡ್ ಆಗ್ತಾರಂತೆ, ರಿಟೈರ್ಮೆಂಟ್ ಇಲ್ವಂತೆ. ಹೌದು ಹೌದು ಹೌದು, ಕರೆದಲ್ಲಿ ಹೋಗ್ತಾನೆ, ಹೌದು ಮಾಡ್ತೀನಿ, ಹೌದು. ಧಾರಾವಾಹಿ, ಸಿನಿಮಾ ಡಬ್ಬಿಂಗ್ ಅಂತ ನಡೀತಾ ಇರುತ್ತೆ, ಕೆಲಸ ಮಾಡ್ತಾ ಇರ್ತೀನಿ. ಆಗಲಿ ಸರ್, ಒಳ್ಳೇದಾಗಲಿ. ಮತ್ತು ಇನ್ನೊಂದು, ಕಲಾವಿದರಿಗೆ ಸಾವೇ ಇಲ್ಲ ಸರ್. ಅಲ್ವಾ ಸರ್, ಏನು ಹೇಳ್ತೀರಾ ಇದ್ರ ಬಗ್ಗೆ? ಕಲಾವಿದರಿಗೆ ಸಾವೇ ಇಲ್ಲ ಅಂತ ಹೇಳ್ತಾರೆ, ನಾನು ಹೇಳಿದ್ದನ್ನು ಕೇಳಿದ್ದೀನಿ. ನಿಜ, ನಿಮ್ಮ ಮಾತು ಒಂದರ್ಥದಲ್ಲಿ ನಿಜ. ಈಗ ಇದು ಹೇಗಾಗುತ್ತೆ ಅಂತ ಹೇಳಿದ್ರೆ, ಈ ಮುಂದಿನ ಪೀಳಿಗೆ, ಈಗ ನಾವು ಚಲನಚಿತ್ರದಲ್ಲಿ ಮಾಡಿರ್ತೀವಿ, ಧಾರಾವಾಹಿಯಲ್ಲಿ ಮಾಡಿರ್ತೀವಿ, ಮುಂದಿನ ಪೀಳಿಗೆ ಒಂದೊಂದು ಎಲ್ಲೋ ಧಾರಾವಾಹಿ ಯಾರು ಕಾಲಿಟ್ಟಿದ್ದಾರೋ ಒಂಚೂರು ನೋಡ್ತಾರೆ. ಹಾಗಾಗಿ ಅವರಿಗೆ ಒಂದು ರೀತಿಯಲ್ಲಿ ನೆನಪಿರುತ್ತೆ, ಸಾವಿರಲ್ಲ ಸತ್ಯ. ಆದರೆ ನಮಗಿಂತ ಹಿಂದಿನ ಕಾಲದಲ್ಲಿ ತುಂಬ ಜನ ದೊಡ್ಡ ದೊಡ್ಡ ಆರ್ಟಿಸ್ಟ್, ಈಗ ಸಪೋಸ್ ಶ್ರೀಕಂಠಮೂರ್ತಿಗಳು, ಪುಟ್ಟವಾಸಣ್ಣ, ಗಂಗಾಧರ ರಾಯರು, ಮನ್ಸೂರ್ ಸುಭದ್ರಮ್ಮ, ಅವರು ಈ ಸ್ವಲ್ಪ ಇತ್ತೀಚೆಗೆ ಬಂದಿದ್ದಾರೆ, ತೀರ್ಕೊಂಡ್ರು. ಅದು ಅದಕ್ಕಿಂತ ಹಿಂದೆ ಗುಬ್ಬಿ ವೀರಣ್ಣವರು, ಕೆ ಹಿರಣ್ಯ, ಇವ್ರದ್ದಲ್ಲಿ ಯಾವುದು ಅಂಥದ್ದು ರೆಕಾರ್ಡ್ಗಳಿಲ್ಲ. ಅವರು ಅದ್ಭುತ ನಟರು, ಹೌದು ಸರ್. ಹಾಗಾಗಿ ನಮಗೆ ಈ ಮಾಧ್ಯಮ, ನಾಗರಿಕತೆ, ತಂತ್ರಜ್ಞಾನ ಮುಂದುವರೆದಿರುವುದರಿಂದ ಈ ಮಾಧ್ಯಮದಲ್ಲಿ ನಾವು ಒಂದು ಸ್ವಲ್ಪ ಜಾಸ್ತಿ ದಿವಸ ಜನ ನೋಡುವ ಹಾಗೆ ಆಗ್ತೀವಿ ಅಂತ ಅನಿಸುತ್ತೆ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಫ್ರೆಂಡ್ಸ್, ನೋಡಿದ್ರಲ್ಲ ಶೃಂಗೇರಿ ರಾಮಣ್ಣ ಅವರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂತ. ಸೊ ಹಿರಿಯರು ಅನ್ನೋದು ಇದಕ್ಕೇ, ನಾವು ಎಷ್ಟೇ ಕಲ್ತಿದ್ದೀವಿ, ಎಷ್ಟೇ ಬುದ್ಧಿವಂತರು ಅಂತ ಅಂದರೂ ಇಂಥವ್ರ ಹತ್ರ ತಿಳ್ಕೊಳ್ಳೋದು, ಕಲಿಯೋದು ತುಂಬ ಇರುತ್ತೆ ಅಲ್ವಾ ಫ್ರೆಂಡ್ಸ್? ಓಕೆ ಫ್ರೆಂಡ್ಸ್, ಹಾಗಿದ್ದರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ TRD ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.